ವಿಭಾಂಡಕರು ಹುಡುಕ್ತಾ ಇದ್ದಾರೆ, ಋಷ್ಯಶೃಂಗ ಕಾಣಿಸ್ತಾ ಇಲ್ಲ. ಕೊನೆಗೆ ಹೇಗೋ ಗೊತ್ತಾಯಿತು ಅವರಿಗೆ, ಆ ಅಂಗರಾಜ್ಯಕ್ಕೆ ಬಂದ್ರಂತೆ. ರಾಜನಿಗೆ ಶಾಪ ಕೊಟ್ಟು ಬಿಡೋಣ ಅಂತ. ರಾಜನಿಗೆ ಗೊತ್ತಿರುತ್ತೆ ವಿಭಾಂಡಕರಿಗೆ ತುಂಬ ಕೋಪ ಅಂತ. ಹಾಗಾಗಿ ಅವನು ಎಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದ ಅಂತ ಅಂದರೆ, ಆ ವಿಭಾಂಡಕರು ಬರುವ ದಾರಿಯಲ್ಲೆಲ್ಲ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿದ್ನಂತೆ. ಅವರಿಗೆ ಉಳ್ಕೊಳ್ಳಿಕ್ಕೆ, ಅವರಿಗೆ ತಪಸ್ಸಿಗೆ, ಪ್ರತಿಯೊಂದಕ್ಕೂ ಕೂಡ ಅವರ ಎಲ್ಲ ಉಪಚಾರಗಳಿಗೆ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿರ್ತಾನೆ. ಅದನ್ನೆಲ್ಲ ನೋಡಿ ಅವರ ಕೋಪ, ಆ ತೀವ್ರತೆ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ತನ್ನ ಸೈನಿಕರಿಗೆ, ತನ್ನ ಸೇವಕರಿಗೆಲ್ಲ ಹೇಳಿದ್ನಂತೆ ರಾಜ, ನೋಡಿ ವಿಭಾಂಡಕರು ಬರ್ತಾರೆ ಕೋಪ ಮಾಡಿಕೊಂಡು. ಅವರು ಕೋಪ ಮಾಡಿಕೊಂಡು ಬರಬೇಕಾದ್ರೆ ಇಲ್ಲಿ ಏನೇನು ಪದಾರ್ಥಗಳಿದೆ ಅದೆಲ್ಲವೂ ಕೂಡ ನಿಮ್ಮದೇ, ನಿಮಗೇ ಸೇರಿದ್ದು ಅಂತ ನೀವು ಹೇಳಬೇಕು. ಅವರ ಶಿಷ್ಯರಂತೆ ನೀವು ನಡೆದುಕೊಳ್ಬೇಕು ಅಂತ ಎಲ್ಲ ಹೇಳಿರ್ತಾನೆ ರಾಜ. ಹೇಳಿದ್ರಿಂದ ಅಲ್ಲೇನು ಭೂಮಿ ಇತ್ತು, ಸಂಪತ್ತಿತ್ತು, ಅದೆಲ್ಲವೂ ಕೂಡ ನಿಮ್ಮದೇ, ನಾವೆಲ್ಲ ನಿಮ್ಮ ದಾಸರು ಅಂತ ಆ ರಾಜನ ಭೃತ್ಯರು, ಭಟರು, ಸೈನಿಕರೆಲ್ಲ ಆ ಒಂದು ದಾಸ್ಯ ಭಾವವನ್ನು ತೋರ್ತಾರೆ. ಆ ಒಂದು ವಿನಯವನ್ನೆಲ್ಲ ನೋಡಿ ಕೋಪ ಕಡಿಮೆ ಆಗುತ್ತಂತೆ. ಅವರ ಆದರ ಆತಿಥ್ಯಗಳನ್ನು, ಅವರಲ್ಲಿರುವ ಸದ್ಗುಣಗಳನ್ನೆಲ್ಲ ನೋಡಿ, ಇಲ್ಲ ಇವರೇನು ದುರುದ್ದೇಶದಿಂದ ನನ್ನ ಮಗನನ್ನು ಕರೆದುಕೊಂಡು ಬಂದಿಲ್ಲ, ಯಾವುದೋ ಒಂದು ಒಳ್ಳೆಯ ಸದುದ್ದೇಶಕ್ಕೋಸ್ಕರ ನನ್ನ ಮಗನನ್ನು ಕರೆದುಕೊಂಡು ಬಂದಿದ್ದಾನೆ ರಾಜ ಅಂತ ಗೊತ್ತಾಗತ್ತೆ. ಆ ಅರಮನೆಗೆ ಕಾಲಿಡ್ತಾ ಇದ್ದ ಹಾಗೆ ತನ್ನ ಮಗನಿಗೆ ಶಾಂತಾಳ ಜೊತೆಗೆ ವಿವಾಹ ಆಗಿದ್ದನ್ನು ನೋಡ್ತಾರೆ. ಆದರೆ ಇದೆಲ್ಲವೂ ಕೂಡ ಭಗವಂತನ ಸಂಕಲ್ಪ ಅಂತ ವಿಭಾಂಡಕರು ಅರ್ಥ ಮಾಡ್ಕೊಳ್ತಾರಂತೆ. ಯಾಕೆ ಅಂದರೆ, ನಾನು ಇಷ್ಟು ವರ್ಷ ಸ್ತ್ರೀಯರ ಸಂಪರ್ಕವೇ ಆಗಬಾರದು, ಅವರ ಪರಿಚಯವೇ ಆಗಬಾರದು ಅಂತ ನನ್ನ ಮನುಷ್ಯ ಪ್ರಯತ್ನದಿಂದ ಕೈಮೀರಿ ಪ್ರಯತ್ನ ಪಟ್ಟೆ. ಆದರೆ ದೈವ ಸಂಕಲ್ಪ, ಭಗವಂತನ ಇಚ್ಛೆ ಇದ್ದಿದ್ದು ಬೇರೆ, ಅವನ ಸಂಕಲ್ಪದಂತೆಯೇ ಎಲ್ಲವೂ ಕೂಡ ನಡೆದಿದೆ ಅಂತ ಅವರೂ ಕೂಡ ಸಂತೋಷಪಟ್ಟು ಆ ಮಗನನ್ನು, ಸೊಸೆಯನ್ನು ಹರಸಿ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ. ಹೀಗೆ ಇಂತಹ ತಪಸ್ವಿಗಳು ಋಷ್ಯಶೃಂಗರು ಅಂತ ಆ ಋಷ್ಯಶೃಂಗರ ಮಹತ್ವವನ್ನು ಅನೇಕ ಋಷಿಮುನಿಗಳು ಹೇಳಿ ದಶರಥ ರಾಜನಿಗೆ ಹೇಳ್ತಾರೆ, ಇಂತಹ ಋಷ್ಯಶೃಂಗರನ್ನು ಕರೆಸಿ ನೀನು ಯಜ್ಞವನ್ನು ಮಾಡಿಸಬೇಕು. ಆ ರೀತಿಯಾಗಿ ಯಜ್ಞವನ್ನು ಮಾಡಿಸಿದಾಗ ನೀನು ಒಳ್ಳೆಯ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ದಶರಥ ಋಷ್ಯಶೃಂಗರನ್ನು ಕರೆಸಿ ಅವರ ಮೂಲಕ ಅಶ್ವಮೇಧ ಯಜ್ಞವನ್ನು ಮಾಡಿಸ್ತಾನೆ. ಆ ಅಶ್ವಮೇಧ ಯಜ್ಞವನ್ನು ಮಾಡಿಸಿದಾಗ ರಾಮಾಯಣದಲ್ಲಿ ವಾಲ್ಮೀಕಿಗಳು ತುಂಬ ಸುಂದರವಾಗಿ ಆ ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಸಾಮಾನ್ಯ ಹೋಮ ಅಂತ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ವಾಲ್ಮೀಕಿಗಳು ತಿಳಿಸ್ತಾರೆ. ಹೋಮ ಅಂತ ಅಂದರೆ ಅದೊಂದು ತ್ಯಾಗದ ಪ್ರತೀಕ ಅಂತ. ನಮಗೆ ಹೋಮ ಅಂತಂದರೆ ಬೆಂಕಿ ಉರಿತಾ ಇರುತ್ತೆ, ಬೆಂಕಿಯಲ್ಲಿ ಆಹುತಿಗಳನ್ನು ಕೊಡ್ತೀವಿ, ಅದರಿಂದ ದೇವರ ಅನುಗ್ರಹ ಆಗುತ್ತೆ, ಇಷ್ಟು ಗೊತ್ತಿದೆ. ಆದರೆ ಅಗ್ನಿಮುಖದಲ್ಲಿ ಭಗವಂತನಿಗೆ, ದೇವತೆಗಳಿಗೆ ನಾವೇನು ಆಹುತಿಗಳನ್ನು ಕೊಡ್ತೀವಿ ಅದು ಯಜ್ಞದ ಒಂದು ಭಾಗ, ಅಷ್ಟು ಮಾತ್ರ ಯಜ್ಞ ಅಲ್ಲ. ಹಿಂದೆ ಯಜ್ಞ ಅಂತ ಅಂದರೆ ಯಜ್ಞದಲ್ಲಿ ರಾಜರು, ಅದೇ ರೀತಿ ಋಷಿಗಳು ತಮ್ಮ ಸರ್ವಸ್ವವನ್ನು ಕೂಡ ದಾನ ಮಾಡಿಬಿಡ್ತಾ ಇದ್ರಂತೆ. ನಾವು ಕಠೋಪನಿಷತ್ತಿನಲ್ಲಿ ನೋಡ್ತೀವಿ, ನಚಿಕೇತನ ಕಥೆಯಲ್ಲಿ ಅವರ ತಂದೆ ಅವರು ತಮ್ಮ ಸರ್ವಸ್ವವನ್ನು ಕೂಡ ದಾನ ಮಾಡ್ತಾ ಇದ್ರು ಅಂತ. ಹೀಗೆ ಯಜ್ಞ ಅಂತ ಅಂದರೆ ಅದೊಂದು ತ್ಯಾಗದ ಸಂಕೇತ. ನಾವು ದಾನ ಮಾಡಬೇಕಾದ್ರೆ ನಮಗೆಲ್ಲ ಒಂದು ಭ್ರಮೆ ಇರುತ್ತೆ, ನಾವೇನೋ ದಾನ ಮಾಡ್ತಾ ಇದ್ದೀವಿ, ತುಂಬ ಕೊಟ್ಟು ಬಿಡ್ತಾ ಇದ್ದೀವಿ, ತಗೊಳ್ಳೋರು ನಮ್ಮಿಂದ ಉಪಕಾರ ಪಡಿತಾ ಇದ್ದಾರೆ, ನಾವೇನೋ ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋ ಭಾವ ಇರುತ್ತೆ. ವಾಸ್ತವಿಕವಾಗಿ ದಾನ ಮಾಡಬೇಕಾದ್ರೆ ಯಾರು ದಾನವನ್ನು ಸ್ವೀಕಾರ ಮಾಡ್ತಾರಲ್ಲ ಅವರು ನಮಗೆ ಉಪಕಾರವನ್ನು ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ದಾನವನ್ನು ಸ್ವೀಕಾರ ಮಾಡುವ ಒಬ್ಬ ವ್ಯಕ್ತಿ ನಮ್ಮ ಪಾಪವನ್ನು ತಗೊಳ್ತಾ ಇರ್ತಾನೆ, ಅವನ ಪುಣ್ಯವನ್ನೆಲ್ಲ ನಮಗೆ ಧಾರೆ ಎರಿತಾ ಇರ್ತಾನೆ. ಹಾಗಾಗಿ ಆ ದಾನದ ಒಂದು ದೊಡ್ಡ ತ್ಯಾಗದ ಪ್ರಸಂಗ. ದಶರಥ ಆ ಅಶ್ವಮೇಧ ಯಜ್ಞದ ನಿಮಿತ್ತದಿಂದ ತನ್ನ ಬಳಿ ಇದ್ದ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿಬಿಟ್ಟ ಅಂತ. ನಾವು ಸಾಮಾನ್ಯ ರಾಜರು ಅಂತಂದರೆ ಅವರು ತುಂಬ ಸಂಪತ್ತಿಗೆ ಆಸೆ ಪಡ್ತಾರೆ, ಎಲ್ಲ ರಾಜ್ಯಗಳನ್ನೆಲ್ಲ ಗೆದ್ದು ಸಂಪತ್ತನ್ನೆಲ್ಲ ತಮ್ಮ ಹತ್ರ ತುಂಬಿಕೊಂಡು ಇಟ್ಕೊಳ್ತಾರೆ, ತುಂಬ ವೈಭೋಗದ ಜೀವನವನ್ನು ಮಾಡ್ತಾರೆ ಅಂತೆಲ್ಲ ನಮಗೆ ಪರಿಕಲ್ಪನೆಗಳಿರುತ್ತೆ. ವಾಸ್ತವ ಬೇರೆಯೇ. ರಾಜರು ಅವಾಗವಾಗ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾ ಇದ್ರಂತೆ.
ಪ್ರಜೆಗಳನ್ನು ರಕ್ಷಣೆ ಮಾಡೋದು ನಾವು ಮಾಡುವ ಭಗವಂತನ ಪೂಜೆ ಅನ್ನುವ ಅನುಸಂಧಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಜೆಗಳ ರಕ್ಷಣೆಯನ್ನು ಮಾಡ್ತಾ ಇದ್ರು. ಜೊತೆಗೆ ಏನು ಸಂಪತ್ತು ಬರ್ತಾ ಇತ್ತು ಆ ಸಂಪತ್ತನ್ನೆಲ್ಲ ಮರಳಿ ಬಡವರಿಗೆ, ಪ್ರಜೆಗಳಿಗೆ, ಕಷ್ಟದಲ್ಲಿರುವವರಿಗೆ, ಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ಅದನ್ನು ಹಂಚಿಬಿಡ್ತಾ ಇದ್ರಂತೆ. ಹಾಗೆ ದಶರಥ ತನ್ನ ಬಳಿ ಇದ್ದಂತಹ ಸರ್ವಸ್ವವನ್ನೂ ಕೂಡ, ಎಲ್ಲ ಸಂಪತ್ತನ್ನು ಕೂಡ ದಾನ ಮಾಡಿಬಿಟ್ನಂತೆ. ಯಾರ್ಯಾರಿಗೆ ದಾನ ಮಾಡಿದ ಅಂತ ವಾಲ್ಮೀಕಿಗಳು ತುಂಬ ಸುಂದರವಾಗಿ ಹೇಳ್ತಾರೆ. ಒಳ್ಳೊಳ್ಳೆ ಜ್ಞಾನಿಗಳಿದ್ರಂತೆ ಅಯೋಧ್ಯೆಯಲ್ಲಿ. ವೇದಗಳನ್ನು, ವೇದಾಂಗಗಳನ್ನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಬ್ರಾಹ್ಮಣರಿದ್ದರು. ಅಂತಹ ಜ್ಞಾನಿಗಳನ್ನೆಲ್ಲ ಕರೆದು ಅದೇ ರೀತಿ ದೊಡ್ಡ ದೊಡ್ಡ ಪರ್ವತದಂತೆ ಅನ್ನದ ರಾಶಿಗಳನ್ನು ನಿರ್ಮಾಣ ಮಾಡಿಸಿ ಅನ್ನದಾನವನ್ನು ಮಾಡದಂತೆ. ಆ ದಾನವನ್ನು ಮಾಡಬೇಕಾದ್ರೆ ತನ್ನ ಸೇವಕರಿಗೆಲ್ಲ ದಶರಥ ಒಂದು ಮಾತನ್ನು ಹೇಳ್ತಾನೆ. ಅವಜ್ಞಯ ನ ದಾತವ್ಯಂ ಕಸ್ಯಚಿಲ್ ನೀಲಯ ಪಿವ ಅವಜ್ಞಯ ಕೃತಂ ಹನ್ಯ ದಾತಾರಂ ನಾತ್ರ ಸಂಶಯ. ನೋಡಿ, ಇಲ್ಲಿ ನಮಗೊಂದು ದೊಡ್ಡ ಸಂದೇಶ ಇದೆ. ನಾವು ಸಾಮಾನ್ಯ ದಾನ ಮಾಡಬೇಕಾದ್ರೆ ಎಷ್ಟೋ ಬಾರಿ ನಮ್ಮ ಮನಸ್ಸಿನಲ್ಲಿ ತಿರಸ್ಕಾರ ಭಾವ ಇರುತ್ತೆ. ಅವನು ತಗೊಳ್ಳೋನು ಗತಿಗೆಟ್ಟಿ ಬಂದಿದ್ದಾನೆ, ನಾನೇನೋ ಕೊಟ್ಟು ಅವನಿಗೆ ಉಪಕಾರ ಮಾಡ್ತಾ ಇದ್ದೀನಿ ಅನ್ನುವ ತಿರಸ್ಕಾರ ಭಾವ ಎಲ್ಲೋ ಹೃದಯದ ಮೂಲೆಯಲ್ಲಿ ಹುಟ್ಟಿರುತ್ತೆ. ನಾವದನ್ನು ಕೃತಿಯಲ್ಲಿ ತೋರಿಸ್ಕೊಳ್ತಾ ಇರೋದಿಲ್ಲ. ಕೃತಿಲಿ ತುಂಬ ವಿನಯ ಇರೋ ಥರ ತುಂಬ ವಿನಯದಿಂದ ದಾನ ಮಾಡುವಂತೆ ಮಾಡ್ತಾ ಇರ್ತೀವಿ. ಆದರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಅಹಂಕಾರ ಇರುತ್ತೆ, ನಾನೇನೋ ಭಾರಿ ಕೊಡ್ತಾ ಇದ್ದೀನಿ ಅಂತ. ದಶರಥ ಹೇಳ್ತಾನೆ, ದಶರಥನ ಮೂಲಕ ವಾಲ್ಮೀಕಿಗಳು ಹೇಳ್ತಾರೆ, ನಮಗೆ ಮನುಷ್ಯರಿಗೆ ಕೊಡುವಂತಹ ಸಂದೇಶ, ದಾನ ಮಾಡಬೇಕಾದ್ರೆ ನಾವು ಏನನ್ನು ದಾನ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ, ಹೇಗೆ ದಾನ ಮಾಡ್ತೀವಿ, ಯಾವ ಭಾವದಿಂದ ದಾನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ತಾರೆ. ನೀವು 1 ರೂಪಾಯಿ 10 ರೂಪಾಯಿ ದಕ್ಷಿಣೆ ಕೊಡಿ, ಮನಸ್ಸಿನಿಂದ ಹೃದಯದಿಂದ ನಮಗೆ ಯಾವ ಭಾವ ಇರಬೇಕು. ಅವಜ್ಞೆಯ ಕೃತಂ ಹನ್ಯ ದಾತಾರಂ ನಾತ್ರ ಸಂಶಯ. ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ ಆ ಯಾವ ವ್ಯಕ್ತಿಗಳಿಗೆ ನಾವೇನು ಒಂದು ವಸ್ತುವನ್ನು ಕೊಡ್ತಾ ಇರ್ತೀವಿ ಅದನ್ನು ತುಂಬ ಶ್ರದ್ಧೆಯಿಂದ ಕೊಡಬೇಕಂತೆ. ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ, ಹೃದಯದ ಒಂದು ಮೂಲೆಯಲ್ಲಿ ತಿರಸ್ಕಾರ ಭಾವ ಹುಟ್ಟಿದ್ರೂ ಕೂಡ ದಾತಾರಂ ನಾತ್ರ ಸಂಶಯ ಅಂತ ಹೇಳ್ತಾರೆ. ಇಡೀ ಅವನ ವಂಶವೇ ನಿರ್ವಂಶ ಆಗುತ್ತೆ, ಅವನ ಮನೆಗೆಲ್ಲ ಕೆಡುಕಾಗುತ್ತೆ, ಅಂತಹ ವ್ಯಕ್ತಿಗೆ ಒಳ್ಳೆಯದಾಗೋದಿಲ್ಲ ಅಂತ ವಾಲ್ಮೀಕಿಗಳು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಹೀಗೆ ಬೇಕಾದಷ್ಟು ತನ್ನ ಎಲ್ಲ ಸರ್ವಸ್ವವನ್ನು ದಶರಥ ದಾನ ಮಾಡಿದ ಬಳಿಕ ಕೊನೆಗೆ ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಆಗ ದಶರಥನ ಬಳಿ ಏನೂ ಕೂಡ ಇರೋದಿಲ್ಲ. ತನ್ನ ಬಳಿ ಇದ್ದಂತಹ ಒಂದು ಬಂಗಾರದ ಕಡಗವನ್ನೇ ಆ ಬ್ರಾಹ್ಮಣನಿಗೆ ದಾನ ಮಾಡಿಬಿಡ್ತಾನೆ. ಹೀಗೆ ಅಷ್ಟು ವೈಭವದಲ್ಲಿ ಯಜ್ಞವನ್ನು ಮಾಡಿದ ಬಳಿಕ ಅಶ್ವಮೇಧ ಯಜ್ಞದಿಂದ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಳ್ತಾನೆ, ಪವಿತ್ರನಾಗಿ. ಆ ಬಳಿಕ ಮತ್ತೆ ಋಷ್ಯಶೃಂಗರ ಮೂಲಕವೇ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದಾಗ ಒಬ್ಬ ಯಜ್ಞಪುರುಷ ಬಂದು ಆ ಪಾಯಸವನ್ನು ಕೊಡ್ತಾನೆ. ಮುಂದೆ ದಶರಥ ಅದನ್ನೆಲ್ಲ ತನ್ನ ಪತ್ನಿಯರಲ್ಲಿ ಹಂಚಿದಾಗ ಸಾಕ್ಷಾತ್ ಭಗವಂತನ ಅವತಾರ ಆಗುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಅವತಾರ ಅನ್ನೋದು ಆಗುತ್ತೆ. ವಿಶೇಷತಃ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಚಾಸೀತ್ ಅಂತ ಆಚಾರ್ಯರು ಹೇಳ್ತಾರೆ. ಅನೇಕ ವರ್ಷಗಳು ಮಕ್ಕಳೇ ಆಗಿರಲಿಲ್ಲ. ಆಗ ಮಕ್ಕಳಾದಾಗ ದಶರಥನಿಗೆ ತುಂಬ ಸಂತೋಷ ಆಯಿತು. ಅದರಲ್ಲೂ ಕೂಡ ರಾಮನನ್ನು ನೋಡಿ ದಶರಥ ತುಂಬ ಸಂತೋಷಪಟ್ಟ ಅಂತ ಎಲ್ಲ ಆ ಪ್ರಸಂಗಗಳನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ರಾಮ ಬೆಳೆದು ದೊಡ್ಡವನಾದಾಗ ವಿಶ್ವಾಮಿತ್ರರ ಪ್ರಸಂಗ, ಆ ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ. ಕಥೆ ನಿಮಗೆ ಗೊತ್ತಿದೆ, ಹಾಗಾಗಿ ಕಥೆಯ ಬಗ್ಗೆ ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭಗಳಲ್ಲಿ ವಾಲ್ಮೀಕಿಗಳು ಕೆಲವು ಸಂದೇಶಗಳನ್ನು ನಮಗೆ ಕೊಡ್ತಾರೆ, ಅದರ ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ. ನೋಡಿ, ಆ ಪ್ರಸಂಗವನ್ನು ನಾವು ಗಮನಿಸಬೇಕು. ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ವಾಸ್ತವಿಕವಾಗಿ ವಿಶ್ವಾಮಿತ್ರರು ಅವರ ತಪಸ್ಸಿನ ಜಾಗ ಯಾವುದು ಅಂತಂದರೆ ಹಿಮಾಲಯ ಪರ್ವತ. ಹಿಮಾಲಯದಲ್ಲಿ ಕುಳಿತು ವಿಶ್ವಾಮಿತ್ರರು ಯಾವಾಗಲೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ರಂತೆ.
ಅಂತಹ ವಿಶ್ವಾಮಿತ್ರರು ಹಿಮಾಲಯದಿಂದ ಕೆಳಗೆ ಬಂದು ಸಿದ್ಧಾಶ್ರಮಕ್ಕೆ ಬಂದು ಒಂದು ಸಿದ್ಧಿಯನ್ನು ಪಡೆದುಕೊಳ್ಬೇಕು, ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡಬೇಕು ಅಂತ ಹಿಮಾಲಯದಿಂದ ಇಳಿದು ಸಿದ್ಧಾಶ್ರಮಕ್ಕೆ ಬರ್ತಾರಂತೆ. ಯಾಕೆ ಅಂತಂದರೆ ಆ ಸಿದ್ಧಾಶ್ರಮದ ಮಹತ್ವ ಅಷ್ಟು ಅದ್ಭುತ ಅಂತ ಹೇಳ್ತಾರೆ. ಹಿಂದೆ ಸಾಕ್ಷಾತ್ ವಾಮನರೂಪಿ ಭಗವಂತ ಅವತಾರ ಮಾಡಿದಂತಹ ಸ್ಥಳ ಅದಾಗಿತ್ತು. ಹಾಗೆ ಸಾಕ್ಷಾತ್ ಭಗವಂತನೇ ಅಲ್ಲಿ ಋಷಿಮುನಿಗಳಿಗೆ ಹೇಗೆ ತಪಸ್ಸನ್ನು ಮಾಡಬೇಕು ಅಂತ ಸ್ವತಃ ತಾನೇ ತಪಸ್ಸನ್ನು ಮಾಡಿ ತೋರಿಸಿದ್ದಂತೆ. ಹಾಗಾಗಿ ಅದು ತುಂಬ ಪವಿತ್ರವಾದ ಭೂಮಿ ಅಂತ ಇಡೀ ಭಾರತ ದೇಶದ ಅನೇಕ ಋಷಿಮುನಿಗಳು, ಇದು ಒಳ್ಳೆ ಪವಿತ್ರ ಕ್ಷೇತ್ರ, ಇದು ತುಂಬ ಪುಣ್ಯಕರವಾದಂತಹ ಭೂಮಿ, ನಾವು ಏನೇ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡಿಬೇಕು ಅಂದರೂ ಕೂಡ ಈ ನೆಲದಲ್ಲಿ ಬಂದು ಸಾಧನೆಯನ್ನು ಮಾಡಬೇಕು ಅಂತ ದೇಶದ ಅನೇಕ ಭಾಗಗಳಿಂದ ಅನೇಕ ಋಷಿಮುನಿಗಳು ಬಂದು ಅಲ್ಲಿ ಸೇರಿದ್ರು. ಹಾಗೆ ವಿಶ್ವಾಮಿತ್ರರು ಕೂಡ ಹಿಮಾಲಯದಿಂದ ಅಲ್ಲಿಗೆ ಬಂದಿದ್ದರು. ಬಂದು ಒಂದು ದೊಡ್ಡ ಸತ್ರವನ್ನು ಮಾಡ್ತಾ ಇದ್ದಂತಹ ಪ್ರಸಂಗ. ಅಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಸುಬಾಹು ಮಾರೀಚರು ಬಂದು ತೊಂದರೆಯನ್ನು ಕೊಡ್ತಾರೆ. ಆಗ ವಿಶ್ವಾಮಿತ್ರರು ದಶರಥನ ಬಳಿಗೆ ಬರ್ತಾರೆ. ದಶರಥನ ಬಳಿಗೆ ಬಂದು ಕೂಡಲೇ ವಿಶ್ವಾಮಿತ್ರರಿಗೆ ಯಾವಾಗ ವಿಶ್ವಾಮಿತ್ರರು ತನ್ನ ಅರಮನೆಗೆ ಬರ್ತಾರೋ ದಶರಥನಿಗೆ ತುಂಬ ಸಂತೋಷ ಆಗುತ್ತಂತೆ. ಸಂತೋಷ ಆಗಿ ವಿಶ್ವಾಮಿತ್ರರಂತಹ ದೊಡ್ಡ ಜ್ಞಾನಿಗಳು, ಅವ್ರು ಯಾವಾಗಲೂ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡೋರು, ನಮ್ಮ ರಾಜ್ಯಕ್ಕೆ ಸಿದ್ಧಾಶ್ರಮಕ್ಕೆ ಬಂದು ಇವರು ತಪಸ್ಸು ಮಾಡ್ತಾ ಇರೋದೇ ನಮ್ಮ ಅದೃಷ್ಟ. ಹೀಗಿರಬೇಕಾದ್ರೆ ನಾನೇ ಹೋಗಿ ಅವ್ರ ಹತ್ರ ಆಶೀರ್ವಾದವನ್ನು ತಗೊಳ್ಬೇಕಿತ್ತು, ಆದರೆ ಅವರೇ ನನ್ನ ಅರಮನೆಯ ತನಕ ಬಂದಿದ್ದಾರೆ ಅಂತ ದಶರಥ ತುಂಬ ಸಂತೋಷಪಟ್ಟನಂತೆ. ಅದನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಒಂದು ಮರುಭೂಮಿಯಲ್ಲಿ ನೀರು ಇಲ್ಲದೆ ಇರುವ ವ್ಯಕ್ತಿಗೆ ಕುಡಿಲಿಕ್ಕೆ ನೀರು ಸಿಕ್ಕರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ದಶರಥನಿಗೆ ಸಂತೋಷ ಆಯಿತು ಅಂತ. ಅಂದರೆ ನಮ್ಮ ಮನೆಗೆ ಒಬ್ಬರು ಜ್ಞಾನಿಗಳು ಬಂದರೆ ನಾವು ಎಷ್ಟು ಸಂತೋಷ ಪಡಬೇಕು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸರಿ, ವಿಶ್ವಾಮಿತ್ರರು ಬಂದು ಕೂಡಲೇ ದಶರಥ ಏನು ಹೇಳ್ತಾನೆ ಸಂತೋಷದಲ್ಲಿ, ಗುರುಗಳೇ, ನಿಮ್ಮಂತಹ ಜ್ಞಾನಿಗಳು ಬಂದಿರೋದೇ ನನ್ನ ಅದೃಷ್ಟ, ಹಾಗಾಗಿ ನೀವು ಏನು ಕೇಳ್ತೀರೋ ಅದನ್ನು ನಾನು ನಡೆಸ್ಕೊಡ್ತೀನಿ ಅಂತ ಮಾತನ್ನು ಕೊಟ್ಟು ಬಿಡ್ತಾನೆ. ಮಾತನ್ನು ಕೊಟ್ಟು ಕೂಡಲೇ ವಿಶ್ವಾಮಿತ್ರರಿಗೆ ಸಂತೋಷ ಆಗುತ್ತೆ. ಯಾಕೆಂದರೆ ವಿಶ್ವಾಮಿತ್ರರಿಗೆ ಗೊತ್ತು, ಇಕ್ಷ್ವಾಕು ವಂಶದ ಯಾವ ರಾಜರೂ ಕೂಡ ಕೊಟ್ಟ ಮಾತಿಗೆ ತಪ್ಪೋರಲ್ಲ, ಮಾತನ್ನು ಕೊಟ್ಟ ಮೇಲೆ ಅದನ್ನು ನಡೆಸ್ತಾರೆ ಅಂತ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ ವಿಶ್ವಾಮಿತ್ರರಿಗೆ. ಹೇಳ್ತಾರೆ, ಏನಿಲ್ಲ, ನಾವು ಈ ರೀತಿಯಾಗಿ ಯಜ್ಞವನ್ನು ನಡೆಸ್ತಾ ಇದ್ದೀವಿ, ರಾಕ್ಷಸರು ಬಂದು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ವಾಸ್ತವಿಕವಾಗಿ ನಮ್ಮ ತಪಶಕ್ತಿಯಿಂದ ನಾವೇ ಅವರನ್ನು ಸಂಹಾರ ಮಾಡಬಹುದಿತ್ತು, ಆದರೆ ನಾವು ಶಾಪವನ್ನು ಕೊಟ್ಟರೆ ನಾವು ಮಾಡಿದ ತಪಸ್ಸೆಲ್ಲ ಸೋರಿ ಹೋಗುತ್ತೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಹಾಗಾಗಿ ನಾವಿದನ್ನು ಗಮನಿಸಬೇಕು. ನಾವೇನೋ ಅಲ್ಪ ಸ್ವಲ್ಪ ಪಾರಾಯಣ ಜಪ ಏನೋ ಒಳ್ಳೆ ಕೆಲಸವನ್ನು ಮಾಡಿರ್ತೀವಿ, ಅದರಿಂದ ಏನೋ ಒಂದು ಸ್ವಲ್ಪ ಪುಣ್ಯ ಬಂದಿರುತ್ತೆ. ಯಾರಿಗಾದರೂ ಕೆಟ್ಟದಾಗಿ ಮಾತನಾಡಿದ್ರೆ, ನಮ್ಮ ಬಾಯಿಂದ ಬರಬಾರದ ಅವಾಚ್ಯ ಶಬ್ದಗಳು ಬಂದರೆ, ಅಥವಾ ಮನಸ್ಸಿನಲ್ಲಾದರೂ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರೆ ಸಾಕು, ನಮ್ಮ ಪುಣ್ಯ ಎಲ್ಲ ಸೋರಿ ಹೋಗುತ್ತೆ ಅಂತ. ಹಾಗಾಗಿ ವಿಶ್ವಾಮಿತ್ರರು ಹೇಳ್ತಾರೆ, ನಾವು ನಮ್ಮ ತಪಶಕ್ತಿಯಿಂದ ಅವರನ್ನು ಸಂಹಾರ ಮಾಡಿಬಿಡಬಹುದಿತ್ತು, ಆದರೆ ನಮ್ಮ ತಪಸ್ಸು ಸೋರಿ ಹೋಗಬಾರದು ಮತ್ತು ದುಷ್ಟರ ನಿಗ್ರಹವನ್ನು ಮಾಡಿ ಜ್ಞಾನಿಗಳನ್ನು ರಕ್ಷಣೆ ಮಾಡೋದು ಕ್ಷತ್ರಿಯರ ಕರ್ತವ್ಯ, ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೀನಿ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ತುಂಬ ಸಂತೋಷದಲ್ಲಿ, ಏನಿಲ್ಲ, ಆ ರಾಕ್ಷಸರು ತೊಂದರೆ ಕೊಡ್ತಾ ಇರೋದ್ರಿಂದ ನಿನ್ನ ಮಗ ರಾಮನನ್ನು ನಮ್ಮ ಯಜ್ಞ ರಕ್ಷಣೆಗೋಸ್ಕರ ಕಳಿಸಿಕೊಡಬೇಕು ಅಂತ ವಿಶ್ವಾಮಿತ್ರರು ಕೇಳುತ್ತಾರೆ.